ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ಡೇ ಬಂದು ಗುರುವಾರ. ಏನು ರಾತ್ರಿ ಟೈಮ್ ಎಷ್ಟಾಗೈತೆ ಅಂತಂದರೆ 7:41. ಏನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ, ಸೊ ಗೈಸ್ ಇವತ್ತೊಂದು ರೆಸಿಪಿ ತೋರಿಸ್ತೀನಿ. ಅಮ್ಮ ಮಾಡೋದು ನೋಡಿ ನಾನು ಮಾಡ್ತಿದ್ದೀನಿ. ಅಮ್ಮ ರೆಸಿಪಿನ ತೋರಿಸಿಲ್ಲ, ಅದಕ್ಕೆ ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಏನು ಮಾಡ್ತೀನಿ ಅಂತಂದರೆ ಬೋಂಡ ಮಾಡ್ತಿದ್ದೀನಿ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಏನೇನು ಸ್ಪೆಷಲಾಗಿ ಹಾಕ್ತೀನಿ ಅಂತ. ಅಷ್ಟೊಂದು ಸ್ಪೆಷಲಾಗಿ ಹಾಕಲ್ಲ, ಹಾಕೋದನ್ನ ತೋರಿಸ್ತೀನಿ ಬನ್ನಿ. ಗೈಸ್, ಇಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಜರಡಿ ಇಟ್ಕೊಂಡು ನಾನು ಮಾಡೋ ಸ್ಟೈಲಾಗಿ ತೋರಿಸಿದ್ದೀನಿ. ವಾಯ್ಸ್ ಡಿಸ್ಟರ್ಬೆನ್ಸ್ ಇರೋ ಅಡ್ಜಸ್ಟ್ ಮಾಡ್ಕೊಳ್ರಿ. ಗಾಡಿ ಸೌಂಡ್ಗಳು ಕೇಳಿಸಿದ್ರು ಅದ್ರ ಕಡೆ ತಲೆ ಕೆಡಿಸ್ಕೋಬೇಡಿ. ನೋಡಿ, ಇಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಒಂದು ಕಪ್ಪಷ್ಟು. ನೋಡಿ, ಸ್ವಲ್ಪ ಇದೇನೋ ಇಟ್ಟರೆ ಅಕ್ಕಿ ಹಿಟ್ಟು ಹಾಕೊಳ್ರಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ರಿ. ಆಮೇಲೆ ಒಂದೇ ಒಂದು ನೋಡ್ರಿ, ಇಷ್ಟು ಚಿಟಕಿ ಸೋಡಾ ಹಾಕೊಳ್ರಿ. ಸೋಡಾನ ಹಾಕೊಳ್ರಿ. ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಅಂತಂದರೆ ಬೋಂಡ ಬೇಗ ಸೀದೋಗುತ್ತೆ. ನನಗೆ ಗೊತ್ತಿರೋ ಮಾತ್ರ ಹೇಳ್ಕೊಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೋಡಿ, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಅಷ್ಟೇ ಕುದಿಕೊಂಡಿರೋದು, ಇನ್ನೇನು ಹಾಕಲ್ಲ. ಸೊ ಗೈಸ್, ಇದಕ್ಕೆ ಖಾರ ಬೇಕಲ್ಲ, ನಮ್ಮ ಮನೆಗೆ ಹಸಿರು ಮೆಣಸಿನ್ಕಾಯಿ ಹಾಕಲ್ಲ. ಅದಕ್ಕೋಸ್ಕರ MTR ಖಾರದ ಪುಡಿನ ಹಾಕೊಳ್ರಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು. ಅದಾದಮೇಲೆ ಇಲ್ಲಿ ಹಚ್ಚಿಟ್ಕೊಂಡ್ರೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದರೊಳಗೆ ಹಾಕೊಳ್ರಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕೊಳ್ರಿ. ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನೋಡಿ, ನಾನು ಎಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಹೂವು ಇಲ್ದಿರೋ ಕಾರಣ ಈಗ ಸಂಜೆ ಹೊತ್ತು ಬೋಂಡ ಮಾಡ್ತಿರೋದು. ನಮ್ಮಮ್ಮ ಅಂಗಡಿ ತಗೋಗಿ ಕೂತೈತೆ, ಅದಕ್ಕೋಸ್ಕರ ಸರ್ಪ್ರೈಸ್ ಕೊಡುವ ಅಂತ ಬೋಂಡ ಮಾಡ್ತಿದ್ದೀನಿ. ನಮ್ಮ ಬರೋಷ್ಟರಲ್ಲಿ ಮಾಡಬೇಕು. ಸೊ ನೋಡಿ ಗೈಸ್, ಅಷ್ಟು ಇದನ್ನು ಹಾಕೊಂಡಾಯಿತು. ಏನಕ್ಕೋ ಪಟಾಕಿ ಬೇರೆ ಹೊಡಿತವ್ರೆ. ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ. ಇದನ್ನು ಮೊದಲು ಹಿಂಗೆ ಕಲಿಸ್ಕೊಳ್ರಿ, ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ. ತೋರಿಸ್ತೀನಿ ರೀ ಯಾವ ಥರ ಮಿಕ್ಸ್ ಮಾಡ್ಕೊಳೋದು ಅಂತ. ಗೈಸ್, ನನಗೆ ಯಾರೂ ವೀಡಿಯೋ ಮಾಡ್ಕೊಡೋರಿಲ್ಲ, ಅದಕ್ಕೋಸ್ಕರ ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ರೆಸಿಪಿಗಳ್ನ ಮಾಡಬೇಕು. ನೋಡಿ ಗೈಸ್, ಫೈನಲಿ ಈ ಥರ ಕಲಿಸ್ಕೊಂಡೆ. ಈಗ ಇದನ್ನು ಎಣ್ಣೆಗೆ ಬಿಡಬೇಕು. ಬನ್ನಿ ಹಾಕೋದನ್ನ ಹೆಂಗೆ ಅಂತ ತೋರಿಸ್ತೀನಿ. ಗೈಸ್, ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಕ್ತೀನಿ, ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ಈಗ ಒಂದೊಂದೇ ಪೀಸ್ ನಾಲ್ಕನ್ನ ಸಣ್ಣಗೆ ಹಾಕೊಳ್ರಿ. ಏನು ಯಾರಿಗೂ ಮಾಡ್ದಲ್ಲ ಇರೋ ಬೋಂಡ ತೋರಿಸ್ತಾಳೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಗೈಸ್. ವಿಡಿಯೋ ಮಾಡ್ಕೊಡೋಕ್ಕೆ ಯಾರೂ ಇಲ್ಲ. ನಾನೇ ವಿಡಿಯೋ ಮಾಡ್ಕೊಂಡು ಒಬ್ಬಳೇ ಅಮ್ಮ ವಿಡಿಯೋ ಮಾಡ್ಕೊಳ್ಳಿರು ಅಂತ ಒಂಚೂರು ವಿಡಿಯೋ ಮಾಡ್ಕೊಡ್ದಂಗೆ ಹೋಗಿ ಅಚ್ಚುಕಟ್ಟಾಗಿ ಅಂಗಡಿ ತಾವು ಭಾಷಣ ಮಾಡ್ಕೊಂಡು ಕೂತೈತಿ. ಏನು ಹೇಳೋದು, ನಮ್ಮ ಇರು ವಿಡಿಯೋ ಮಾಡ್ಕೊಳ್ಳಲ್ಲ ಮಗಳು ಅಂತ ಒಂಚೂರು ವಿಡಿಯೋ ಮಾಡ್ಕೊಡೋ. ನನ್ನ ಇದು ಇಲ್ಲ, ನಮ್ಮಮ್ಮಂಗೆ ಏನು ಮಾಡೋಣ. ಹೋಗತ್ತ ಇವತ್ತಿಲ್ಲ ಒಂದು ದಿವಸ ಊರ ಅದು ಸಿಕ್ಕೈತೆ, ಅದನ್ನು ಇದು ಬೇಡವ, ನೀನು ಏನೇನೋ ಮಾಡ್ತೀಯ ಅಂತ ಬೈಯುತ್ತೆ. ಏನು ಮಾಡೋಣ ನಮ್ಮಮ್ಮಗೆ, ಏನು ಹೇಳೋದು ನೀವೇ ಕಮೆಂಟ್ ಮಾಡಿ ಹೇಳಿ. ನಮ್ಮ ಅಮ್ಮಂಗೆ ಒಂಚೂರು ಕಮೆಂಟ್ ಮಾಡಿ, ಮಗಳಿಗೆ ಒಂಚೂರು ವೀಡಿಯೋ ಮಾಡಿಕೊಡ್ರಿ ಅಂತ ಹೇಳಿ. ಸೊ ಗೈಸ್, ಇಷ್ಟನ್ನು ಹಾಕೊಂಡಿದ್ದೀನಿ ಬನ್ನಿ. ಸೊ ನೋಡಿ ಗೈಸ್, ನೀವು ಸಣ್ಣದಾಗಿ ಹಾಕೊಂಡ್ರೆ ಬೋಂಡಗಳು ಬೇಗ ಬೇಯ್ತವೆ. ಅದಕ್ಕೆ ನಾನು ಬೇಗ ಆಗಲಿ ಅಂತ ಸಣ್ಣದಾಗೆ ಹಾಕೊತೀನಿ. ನಿಮಗೆ ಯಾವ ದಪ್ಪದಾಗಿ ಬೇಕು ನೀವು ಹಾಕೊಳ್ಳಿ. ಜಾಸ್ತಿ ಸೋಡಾನ ಹಾಕಕ್ಕೆ ಹೋಗಬೇಡಿ, ಸೀದೋಗ್ಬಿಡ್ತವೆ. ಏನಂದರೆ ಫುಲ್ಲು ಕೆಂಪಗಾಗ್ಬಿಡ್ತವೆ. ಅದಕ್ಕೋಸ್ಕರ ನೋಡಿ, ಫುಲ್ಲು ಬೆಂದಾದ್ಮೇಲೆ ಯಾವ ರೀತಿ ಆಗವೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಗೈಸ್, ನಮ್ಮ ಅಮ್ಮ ಇವಾಗ ಬಂತು. ಮಗಳು ವೀಡಿಯೋ ಮಾಡ್ತಾವಳೆ, ಒಂಚೂರು ವೀಡಿಯೋ ಮಾಡ್ಕೊಡೋಣ. ಹೌದಾ, ವೀಡಿಯೋ ಮಾಡಬೇಕಾ? ಅದೇನೂ ಇಲ್ಲ, ಅಮ್ಮಂಗೆ ಹೇಳ್ರಿ ಒಂಚೂರು ಇದು ಮಾಡಿ. ಆಯ್ತು,
ನೋಡ್ರಿ ಬಗ್ಬೆ ನೋಡ್ತೈತೆ ಬಂದು ಹೆಂಗೆ ಬೋಂಡ ಮಾಡ್ತಾಳೆ. ಸ್ಯಾಡ್ ಪಕೋಡ. ಹೂ ಇಸ್ ಸ್ಯಾಡ್ ಅಂತ ಬಂದೈತಿ. ಹೂ ಇಸ್ ಸ್ಯಾಡ್ ಅಂತ ಚಾರ್ಜ್ ಹಾಕೋತೈತೆ ಬೇಗ. ಸುಮಾರಾಗಿ ಆಗ್ತತಿ ನೋಡ್ರಿ. ಅಯ್ಯ ನೋಡ್ರಿ ನೋಡ್ರಿ ಅಂತ ಏನು ನೋಡ್ತಾರೆ. ನೋಡ್ರಿ ನಮ್ಮೂನ ಮಕ್ಕ ನೋಡ್ರಿ. ನನ್ನ ಮಕ್ಕ ಚೆನ್ನಾಗೈತೆ ಬಿಡ್ರಿ. ವಿಡಿಯೋ ಮಾಡ್ಕೊಡೋದು ಬಿಟ್ಬಿಡು ಅಲ್ಲಿ ಅಮಿತ ಭಾಷಣ ಮಾಡ್ಕೊಂಡು ಕೂತ್ಕೊಂಡೈತಿ. ದಿವಸ ಸಿಗಲ್ಲ, ಇನ್ನೇನು ಒಂದು ವಾರ ಹೂವು ರಜಾ ಅಲ್ವಾ, ಸಾಕಾಗೋಷ್ಟು ಭಾಷಣ ಹೊಡಿಯೋದು. ತುಟಿ ಎಲ್ಲ ನೈತದ ಕಣವ. ಗೈಸ್ ನಮ್ಮ ಅಮ್ಮಂಗೆ ತುಟಿ ಮೇಲೆ ಪಲ್ಲಿ ಹುಚ್ಚೋಯ್ತೈತಿ. ನೋಡು ಎಷ್ಟು ತಪ್ಪ ಆಗ್ಬಿಟ್ಟೈತೆ. ಬಾಯಲ್ಲಿ ಒಂಚೂರು ವಿಡಿಯೋ ಮಾಡ್ಕೊಡಿ ಹಿಡ್ಕೊ. ಅಷ್ಟೊಂದು ಹೋಗಕ್ಕಿಲ್ಲ. ಅಯ್ಯ ಗುಮ್ಮ. ನಮ್ಮ ಅಮ್ಮಂಗೆ ಬೋಂಡ ಮಾಡ್ಕೊಟ್ಟಿದ್ದೀನಿ ತಿನ್ಬಿಟ್ಟು ಹೆಂಗೈತೆ ನೋಡ್ರಿ. ಇವು ಅಮೀಬಾ ಇದ್ದಂಗವೆ. ಇವು ಇವು ಇದು ಹೆಂಗೈತೇಳು, ಇದು ಕೊರೋನಾ ಇದ್ದಂಗೆ. ಕೊರೋನಾ ಇದ್ದಂಗೈತಿ. ಏ ತಿಂದೆ ಹೇಳಮ್ಮ. ಇದು ಜಿಲೇಬಿ ಮೀನ್ ಇದ್ದಂಗೈತಿ ನೋಡಿ. ಏ ತಿಂದೆ ಹೇಳು. ಇದ್ದಂಗೈತಿ. ಇದು ಹೆಂಗೈತೇಳು, ನಿಮ್ಮ ಅಜ್ಜಿ ಕ್ವಾಣೆ ಇದ್ದಂಗೈತಿ ತಿನ್ನು. ತಿನ್ನ ಕತೆಯ ಸಕ್ಕತ್ತಾಗಿ ಟೇಸ್ಟ್. ಸ್ವಲ್ಪ ನುಗ್ಗೆ ಸೊಪ್ಪು ಹಾಕೋದೊಳಗೆ ಮಗ ಆನಂದ ಸೂಪರ್. ಇಟ್ಕ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ವಿ. ನೋಡಿ ನೋಡಿ ಮನುಷ್ಯ ಇದ್ದಂಗೈತಿ ನೋಡಿ. 2 ಕೈ ಅವೆ, 2 ಕಾಲವೆ, ಹೊಟ್ಟೆ ಐತೆ, ಕಣ್ಣು ಐತೆ, ಎಲ್ಲ ಐತಿ ಅಮ್ಮಂಗೆ. ಸೊ ನೋಡಿದ್ರಲ್ಲ ಗೈಸ್ ಯಾವ ಥರ ಬೋಂಡ ಮಾಡಿದೆ ಅಂತ. ನೀವು ಮಾಡ್ಕೊಳ್ಳಿ. ಮಾಡಿದ್ದು ಇಲ್ಲ ನೀವು ಬಂದಿದ್ದೆ ಅಲ್ಲಿ ಬೋಂಡ ಮಾಡೋದು ಎಲ್ಲರಿಗೂ ಬರುತ್ತೆ. ಇದೇ ನೀವು ಇದನ್ನು ತೋರ್ಸೋಣ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಊರ್ಲಿವಲ್ಲ ಅದಕ್ಕೆ ವ್ಲಾಗ್ ಮಾಡಿದೆ. ಇವಾಗ ನೋಡೋಣ ಅದೇ ಕಂಟಿನ್ಯೂ ಮಾಡ್ತಿಲ್ಲ, ಅದ್ರಲ್ಲಿ ಇಲ್ಲೇ ಲಾಸ್ಟ್. ಓಕೆನಾ ನೋಡಿ ತಿನ್ನಕತೆ ಚೆನ್ನಾಗವೆ ಅಂತ ಹೆಂಗೋ ಮಾಡೋ ಕೊಟ್ಬಿಟ್ರು ತಿನ್ನದ ಸೊಳಿಗೆ ಅಂತ. ಸೊಳಿಗೆ ಏನಾದ್ರು ತಿನ್ಬೇಕು ಅಂತ ಬಾಯಿ ಬಿಟ್ಟ ಅಂತೀವಿ ಸಂಜೆಯಿಂದ. ಅದಕ್ಕೆ ಮಾಡಿಕೊಟ್ಟೆ ತಿಂದ ಬಿಡು. ಓಕೆ ಬಾಯ್.